ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್. ದಿಸ್ ಈಸ್ ತನು. ಆ್ಯಕ್ಚುಲಿ ಫ್ರೆಂಡ್ಸ್, ಇವತ್ತು ನಮ್ಮ ಕಂಪ್ನೀಲಿ ಒಂದು ಟ್ರೈನಿಂಗ್ ಇತ್ತು. ಏನಂತ ಅಂದರೆ ಲೈಕ್ ಸಮ್ ಟ್ರೈನಿಂಗ್, ಬಟ್ ದ ಟ್ರೈನಿಂಗ್ ಕೊಡಬೇಕಾದ್ರೆ ಲೈಕ್ ಜಸ್ಟ್ ಕೇಳಿದ್ರು, ನಿಮ್ಮ ಲೈಫ್ ಬೋರಿಂಗ್ ಆಗ್ತಾಯಿದೆಯಾ, ಯಾಕೆ ಬೋರಿಂಗ್ ಆಗ್ತಾಯಿದೆ, ಸೊ ಏನಕ್ಕೆ ನಾವು ನಮ್ಮ ಲೈಫ್ನ ಬೋರಿಂಗ್ ಥರ ಫೀಲ್ ಮಾಡ್ತಾ ಇದ್ದೀವಿ ಅಂತ. ಸೊ ಅದಕ್ಕೆ ತುಂಬ ಜನ ಡಿಫ್ರೆಂಟ್ ಆನ್ಸರ್ಸ್ಗಳು ಹೇಳೋದು. ಮೋಸ್ಟ್ ಆಫ್ ದ ಪರ್ಸನ್ಸ್ಗಳು ಹೇಳಿದ್ದೇನಂತ ಅಂದರೆ, ಅದೇ ಕೆಲ್ಸಕ್ಕೆ ಬಾ, ಕೆಲಸದಿಂದ ಹೋಗು, ಅಡುಗೆ ಮಾಡ್ಕೊ, ಊಟ ಮಾಡು, ಮತ್ತೆ ಕೆಲ್ಸಕ್ಕೆ ಬಾ. ಇದೇ ಮೋಸ್ಟ್ ಆಫ್ ದ ಆನ್ಸರ್. ಆ್ಯಂಡ್ ಯಾಕೆ ಬೋರಿಂಗ್ ಆಗಿದೆ, ನಾವು ಯಾಕೆ ಲೈಫು ನೆಕ್ಸ್ಟ್ ಡೇಗೆ ಲೈಕ್ ಎಕ್ಸೈಟ್ಮೆಂಟ್ ಆಗಿರಬೇಕು, ಯಾಕೆ ಅದರ ನಾವು ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಲೈಫ್ನ. ಲೈಕ್ ಓಕೆ, ನಿಂದ ವರ್ಕಿಂಗ್ ಎನ್ವಾರ್ನಮೆಂಟಲ್ಲೇ ಸಮಥಿಂಗ್ ನ್ಯೂ ನೀವು ಡೈಲಿ ಒಂದು ಪಾಯಿಂಟ್ ನೀವು ಮಾಡೋದ್ರಿಂದ ಐ ಥಿಂಕ್ ದಟ್ ಈಸ್ ದ ಬೆಟರ್ ಟು ಗ್ರೋತ್ ಫಾರ್ ಯುವರ್ ಲೈಫ್ ಅಂತ ಅನ್ನಿಸ್ತು. ಆ್ಯಂಡ್ ಆಲ್ಸೋ ಈಗ ಬೆಳಗ್ಗೆ ಎದ್ದೇಳ್ತೀವಿ, ಮೊಬೈಲ್ ನೋಡು, ರೀಲ್ಸ್ ನೋಡು, ಲೈಕ್ ಕೆಲ್ಸಕ್ಕೆ ಹೋಗು, ಕೆಲಸದಿಂದ ಬಾ, ಮನೇಲಿ ಕೆಲಸ ಮಾಡು, ಫ್ಯಾಮಿಲಿ, ಲೈಕ್ ಅದೇ ಸಮಥಿಂಗ್ ನ್ಯೂ. ಸೊ ಹೊಸದು ಏನಾದರೂ ಮಾಡೋದ್ರಿಂದ ನಮಗೆ ಲೈಫ್ ಬೋರಿಂಗ್ ಆಗಲ್ಲ ಅನಿಸುತ್ತೆ ನನಗೆ. ಸೊ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಸೊ ನಿಮಗೂ ಏನಾದ್ರು ಈ ಥರ ಅನ್ನಿಸ್ತಾ ಇದ್ದರೆ ಡೂ ಸಮಥಿಂಗ್. ಸೊ ಟೇಕ್ ಎ ಚಾಲೆಂಜಸ್. ಆ ಚಾಲೆಂಜನ್ನ ಕಂಪ್ಲೀಟ್ ಮಾಡೋಕ್ಕೆ ವರ್ಕೌಟ್ ಮಾಡಿ. I think that is the better for your life. ಓಕೆ, ನಾವು ಜಸ್ಟ್ 15 ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗೋ ಥರ ಒಂದು ರೆಸಿಪಿನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಇದು ಕಿಚಡಿ ಆ್ಯಕ್ಚುಲಿ, ಬಟ್ ಈ ಬ್ಯಾಚುಲರ್ಸಿಗೆ ಇಲ್ಲ ಒಬ್ಬರೇ ಇರ್ತಾರೆ, ಒಂದು 15 ಮಿನಿಟ್ಸಲ್ಲಿ ಏನೋ ಒಂದು ಲಂಚ್ ಇಲ್ಲ ಟಿಫನ್ ಮಾಡ್ಕೊಳ್ಳೋಣ ಅಂತ ಅಂದರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ ಈಗ ಇದು ಓದೋ ಮಕ್ಕಳಿಗೆ ಲೈಕ್ ಸ್ಟೂಡೆಂಟ್ಸ್ಗಳು ಎಲ್ಲ ರೂಮ್ಸ್ ಮಾಡ್ಕೊಂಡಿರ್ತಾರೆ ಅಂದರೆ ಇಟ್ ಇಸ್ ದ ಬೆಸ್ಟ್ ಒನ್. ಸೊ ಇದಕ್ಕೆ ಆ್ಯಕ್ಚುಲಿ ಯಾವುದೇ ಥರ ಮಿಕ್ಸಿ ಬೇಡ, ಏನು ಬೇಡ, ಸಿಂಪಲ್ಲಾಗಿ ಮಾಡ್ಕೋಬೋದು. ಸೊ ಐ ವಿಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಬೇಕು ಅಂತ, ನೋಡ್ತಾ ಇರಿ. ಸೊ ಒಂದು ಈರುಳ್ಳಿ, 1 ಟೊಮೊಟೊ ಆ್ಯಂಡ್ ಒಂದು 5 ಮೆಣ್ಸಿಕಾಯಿ, ಒಂದು ಸ್ವಲ್ಪ ಸಾಂಬಾರು ಸೊಪ್ಪು. ನಿಮಗೇನಾದರೂ ಸ್ವಲ್ಪ ಖಾರ ಬೇಕು ಅಂತಂದರೆ ಮೆಣ್ಸಿಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಆ್ಯಂಡ್ ಆಲ್ಸೋ ಹೆಸ್ರು ಬೇಳೆ ಸ್ವಲ್ಪ, ಆ್ಯಂಡ್ ಸ್ವಲ್ಪ ಮೆಂತ್ಯ. ಅದಾದಮೇಲೆ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ಚಾಕು ತುಂಬ ಶಾರ್ಪ್ ಇದೆ ಅಂತ ಗೊತ್ತಾಗದೇನೆ ಈ ಟೊಮೊಟೊ ಎಲ್ಲ ಬೇಗ ಕಟ್ ಆದ್ರೇ ನಮಗೆ ಚಾಕು ತುಂಬ ಶಾರ್ಪ್ ಇದೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಾನೀಗ ಮಾಡ್ತಿರೋದು ಇಬ್ಬರಿಗೆ ಅಂತ. ಸೊ ಇಬ್ಬರಿಗೆ ಲೈಕ್ 1 ಟೊಮೊಟೊ, 1 ಈರುಳ್ಳಿ, ಒಂದು 5 ಮೆಣ್ಸಿಕಾಯಿ ಸಾಕು. ನಿಮಗೇನಾದರೂ ಖಾರ ಜಾಸ್ತಿ ಬೇಕು ಅಂದರೆ ಮೆಣ್ಸಿಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಖಾರ ಕಡಿಮೆ ಸಾಕು ಅಂತ ಅಂದರೆ ಲೈಕ್ ಸ್ವಲ್ಪ 1 3 ಹಾಕ್ಕೊಂಡ್ರೂ ಸಾಕು. ಡಿಪೆಂಡ್ ಆನ್ ಮೆಣ್ಸಿಕಾಯಿ, ಅದು ಒಂದೊಂದು ತುಂಬ ಖಾರ ಇರುತ್ತೆ, ಒಂದೊಂದು ಖಾರ ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ನಾನು 2 ಲೋಟ, ಚಿಕ್ಕ ಲೋಟದಲ್ಲಿ 2 ಲೋಟ ಅಕ್ಕಿ ತಗೊಂಡು ಅದನ್ನು ನೆನೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕುಕ್ಕರ್ ಇಟ್ಟು, ಸೊ ಕುಕ್ಕರ್ ಸ್ವಲ್ಪ ಅದರಲ್ಲಿ ನೀರೆಲ್ಲ ಹೋದ್ಮೇಲೆ 3 ಸ್ಪೂನು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು ಹಾಕಿ, ಅದಾದಮೇಲೆ ಈರುಳ್ಳಿ ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಲೈಕ್ ಅದು ಹೆಂಗೆ ಅಂತ ಅಂದರೆ ಲೈಕ್ ರೆಡ್ ಫ್ಲೇವರ್ ಬರುತ್ತೆ, ರೆಡ್ ಆಗುತ್ತೆ ಆನಿಯನ್, ಅಲ್ಲಿವರೆಗೂ ಲೈಕ್ ಫುಲ್ ರೋಸ್ಟ್ ಮಾಡಬೇಕು ನೀಟಾಗಿ. ಲೈಕ್ ಸ್ವಲ್ಪ ಹೊತ್ತಾದಮೇಲೆ ಜಾಸ್ತಿ ಉರಿ ಇಟ್ಕೋಬೇಡಿ, ಲೈಕ್ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ರೋಸ್ಟ್ ಮಾಡ್ತಾನೆ ಇರಿ. ಬಿಕಾಸ್ ಇಲ್ಲ ಅಂತ ಅಂದರೆ ಅದು ಸ್ವಲ್ಪ ತಳ ಹಿಡ್ದಂಗೆ ಆಗ್ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಟೊಮೊಟೊ ಹಾಕಿ ದೆನ್ ಎಗೇನ್ ಸ್ವಲ್ಪ ರೋಸ್ಟ್ ಮಾಡಬೇಕು, ನೀಟಾಗಿ ರೋಸ್ಟ್ ಆಗಬೇಕು. ಟೊಮೊಟೊ ಫುಲ್ ಬಾಯ್ಲ್ ಆಗಬೇಕು, ಲೈಕ್ ಅದು ಸ್ವಲ್ಪ ಫುಲ್ ಲೈಕ್ ಗಟ್ಟಿ ಥರ ಇರಬಾರ್ದು, ಫುಲ್ ಬಾಯ್ಲ್ ಆಗೋವರೆಗೂ ಲೈಕ್ ರೋಸ್ಟ್ ಮಾಡ್ತಾನೆ ಇರಿ.
ನಾನು ಆ್ಯಕ್ಚುಲಿ ಈರುಳ್ಳಿ ಮತ್ತು ಮೆಣಸಿಕಾಯಿನ ಒಟ್ಟಿಗೆ ಹಾಕೋತೀನಿ. ಆ್ಯಕ್ಚುಲಿ ಮೆಣಸಿಕಾಯಿ ಎಣ್ಣೆ ಜೊತೆ ಸ್ವಲ್ಪ ಕರಗಿದ್ರೆ ಅಂದರೆ ಲೈಕ್ ಬಾಯ್ಲ್ ಆದರೆ ತಿನ್ಬೋದು, ಹಾಗೆ ತಿನ್ಬೋದು, ಅಷ್ಟು ಖಾರ ಅನಿಸಲ್ಲ. ಸೊ ದ್ಯಾಟ್ ನಾನು ಈರುಳ್ಳಿ ಮತ್ತು ಮೆಣಸಿಕಾಯಿ ಒಟ್ಟಿಗೆ ಹಾಕಿ ರೋಸ್ಟ್ ಮಾಡ್ಕೋತೀನಿ. ಇದಕ್ಕೆ ಯಾವುದೇ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ, ಬಿಕಾಸ್ ಈ ಥರನೇ ಟೇಸ್ಟ್ ಚೆನ್ನಾಗಿರುತ್ತೆ. ಬಿಕಾಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಬೇಕಂತಂದರೆ ಲೈಕ್ ಅಂಗಡಿಲಿ ತರಬೇಕು, ಇಲ್ಲ ಅಂತಂದರೆ ಮಿಕ್ಸಿಯಲ್ಲಿ ರುಬ್ಕೋಬೇಕು. ಬಟ್ ಇದಕ್ಕೇನು ಬೇಡ. ಅದಾದಮೇಲೆ ಸ್ವಲ್ಪ ಹೆಸ್ರು ಬೇಳೆನ ನೆನೆ ಹಾಕಿದ್ದೆ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಲೈಕ್ ಇದು ಹಾಕಿರೋ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಸೊ 3 ಸ್ಪೂನ್ ಆಫ್ ಹೆಸ್ರು ಬೇಳೆ ಸಾಕು, ಆ್ಯಂಡ್ ಹಾಫ್ ಸ್ಪೂನ್ ಆಫ್ ಮೆಂತ್ಯ ಸಾಕು. ಜಾಸ್ತಿ ಮೆಂತ್ಯ ಹಾಕೋಕೆ ಹೋಗಬೇಡಿ, ಬಿಕಾಸ್ ಲೈಕ್ ಅನ್ನ ಕಹಿ ಆಗಿಬಿಡುತ್ತೆ. ಬಟ್ ಟೇಸ್ಟಿಗೋಸ್ಕರ ಮೆಂತ್ಯ ಹಾಕಿದ್ರೆ ಇಟ್ ಗಿವ್ ಬೆಸ್ಟ್ ಟೇಸ್ಟ್. ಅದಕ್ಕೋಸ್ಕರ ಸ್ವಲ್ಪ ಮೆಂತ್ಯನೂ ಹಾಕೋಬೇಕು. ಸೊ ಅದೆಲ್ಲ ಸ್ವಲ್ಪ ಬಾಯ್ಲ್ ಆಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ತಾನೆ ಇರಬೇಕು. ಆ್ಯಂಡ್ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ಇದೆಲ್ಲ ಬಾಯ್ಲ್ ಆಗ್ತಾ ಇರಬೇಕಾದ್ರೆ. ಅದಾದಮೇಲೆ ಸೊ ಅಕ್ಕಿನ ನೆನೆ ಹಾಕಿದ್ನಲ್ಲ, ಸೊ ಆ ಅಕ್ಕಿನ ಹಾಕೋತಾ ಇದ್ದೀನಿ ಕುಕ್ಕರ್ ಒಳಗಡೆ. ಸೊ ಇಬ್ಬರಿಗೆ ಮಾಡೋದಾದರೆ 2 ಲೋಟ ಸಾಕು, ಲೈಕ್ ಚಿಕ್ಕ ಲೋಟದಲ್ಲಿ 2 ಲೋಟ ಸಾಕು. ಅದನ್ನು ನಾನು ನೆನೆ ಹಾಕೋದು ನಿಮಗೆ ವಿಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಬಟ್ ನಾನು ತೋರಿಸ್ತೀನಿ ಯಾವ ಲೋಟದಲ್ಲಿ ನಾನು ನೆನೆ ಹಾಕ್ತೆ ಅದೇ ಲೋಟದಲ್ಲೇ ನೀರು ಹಾಕ್ತೀನಿ. ಸೊ ದ್ಯಾಟ್ ಆಗ ಅಳತೆ ನಮಗೆ ಕರೆಕ್ಟ್ ಸಿಗುತ್ತೆ. ಲೈಕ್ ಈ ಲೋಟದಲ್ಲಿ 2 ಲೋಟ ನಾನು ಅಕ್ಕಿ ತಗೊಂಡು ನೆನೆ ಹಾಕಿದ್ದೆ. ಸೊ ಇದೇ ಲೋಟದಲ್ಲಿ ನಾನು 4 ಲೋಟ ನೀರು ಹಾಕ್ತೀನಿ ಇದಕ್ಕೆ. ಬಿಕಾಸ್ ನಮಗೆ ಏನು ಅಕ್ಕಿ ತಗೊಂಡಿರ್ತೀವಿ ಅದ್ರ ಡಬಲ್ ಅಷ್ಟು ನೀರು ಹಾಕೋದ್ರಿಂದ ಲೈಕ್ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಅದಕ್ಕೋಸ್ಕರನೇ ಲೈಕ್ ಯಾವ ಲೋಟದಲ್ಲಿ ನೀವು ಅಕ್ಕಿ ತೊಗೊಂಡಿರ್ತೀರಲ್ಲ ಅದೇ ಲೋಟದಲ್ಲಿ ತೊಗೊಂಡು ಲೈಕ್ 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 4 ಗ್ಲಾಸ್ ಅಕ್ಕಿ, ಇಲ್ಲ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕಿ. ಇಫ್ ಇಟ್ ಈಸ್ ಅಂದರೆ ನಾನು ಸ್ವಲ್ಪ ತೆಳ್ಳ ಮಾಡ್ತಾಯಿಲ್ಲ, ಸ್ವಲ್ಪ ಗಟ್ಟಿ ಬರಬೇಕು ನನಗೆ. ಲೈಕ್ ಅದಕ್ಕೋಸ್ಕರ ನಾನು ಲೈಕ್ ಕರೆಕ್ಟ್ ಕನ್ಸಿಸ್ಟೆನ್ಸಿ ಆಗಿ ನೀರು ಹಾಕ್ತಾ ಇದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೇನಾದರೂ ಸಾಲ್ಟ್ ಜಾಸ್ತಿ ತಿನ್ನೋರು ಇರ್ತಾರೆ ಆ್ಯಂಡ್ ಸಾಲ್ಟ್ ಕಡಿಮೆ ತಿನ್ನೋರು ಇರ್ತಾರೆ. ಸೊ ನಿಮಗೆ ರುಚಿ ಯಾವ ಥರ ಸಿಗುತ್ತೆ ಅದ್ರ ಬೇಸಸ್ ಮೇಲೆ ಉಪ್ಪು ಹಾಕ್ಕೊಳ್ಳಿ. ಬಟ್ ನಾನೀಗ 2 ಲೋಟ ಅಕ್ಕಿ ತೊಗೊಂಡಿರೋದಕ್ಕೆ 1 ಸ್ಪೂನ್ ಆಫ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಅಷ್ಟೇ ನಾನು ಹಾಕೋದು. ಆ್ಯಕ್ಚುಲಿ ಅದೇ ಸಾಕು, ಆ್ಯಕ್ಚುಲಿ ಕರೆಕ್ಟ್ ಆಗುತ್ತೆ. ಅದಾದಮೇಲೆ ಎಲ್ಲ ನೀರೆಲ್ಲ ಹಾಕಿದ್ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಬೇಕು. ಸೊ ಇಷ್ಟೇ ಫ್ರೆಂಡ್, ಇಷ್ಟೇ. ಅದು ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು. ಜಸ್ಟ್ 15 ಮಿನಿಟ್ಸಲ್ಲೇ ಇದನ್ನ ಮಾಡಬಹುದು. ಒಂದು ಕ್ವಿಕ್ಕಾಗಿ 5 ಮಿನಿಟ್ಸಲ್ಲಿ ಅದೆಲ್ಲ ಹೆಚ್ಕೊಡೋದೆಲ್ಲ ಜಸ್ಟ್ 5 ಮಿನಿಟ್ಸು ತೊಗೊಳಲ್ಲ. ಇನ್ನೇನು ವಿಷಲ್ 1-2-3 ಮಿನಿಟ್ಸಲ್ಲಿ ಒಂದು ಮೀಡಿಯಮ್ ಫ್ಲೇವರಲ್ಲಿಟ್ಟರೆ ಸೊ ವಿಶಿಲ್ ಬಂದೋಗುತ್ತೆ. ಸೊ 2 ವಿಶಿಲ್ ಹೊಡ್ಸ್ಕೊಂಡ್ರೆ ಸಾಕು, ಚಿಕ್ಕ ಕುಕ್ಕರಲ್ಲಿ ಇಟ್ಕೊಳ್ಳೋದ್ರಿಂದ. ಸೊ 2 ವಿಶಿಲ್ ಹೊಡ್ಸ್ಕೊಂಡ್ರೆ ಸಾಕು. ಆ್ಯಂಡ್ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಲೈಕ್ ಬ್ಯಾಚುಲರ್ಸಿಗೆ. ಯಾಕಂದರೆ ಅವರಿಗೆ ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ, ವರ್ಕಿಗೆಲ್ಲ ಹೋಗಿ ಬಂದು ಈ ಥರ ಎಲ್ಲ ರೆಸಿಪಿಗಳು ಅವ್ರಿಗೆ ತುಂಬ ಈಸಿ ಅಂತ ಅನಿಸುತ್ತೆ ಅಂತ ನಾನು ಶೇರ್ ಮಾಡಿದ್ದೀನಿ. ದೆನ್ ಈಗ ಕಂಪ್ಲೀಟ್ ಆಗಿದೆ, ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ಸ್ವಲ್ಪ ಡ್ರೈ ಆಗಿದೆ. ಬಟ್ ಅದೇ ಒಂಚೂರು ನೀರು ಬೇಕಾದ್ರೆ ಜಾಸ್ತಿ ಹಾಕೋಬೋದಿತ್ತು. ಬಟ್ ನಂಗೆ ಓಕೆ, ಅದು ಬಾಯ್ಲ್ ಆಗಿದೆ, ಅಕ್ಕಿ ಬಾಯ್ಲ್ ಆಗಿದೆ, ದರ್ ಇಸ್ ನೋ ಇಶ್ಯೂ. ಸೊ ನಾನು ಮೆಣಸಿಕಾಯಿನ ಆ್ಯಕ್ಚುಲಿ ಉದ್ದುದ್ದನೇ ಕಟ್ ಮಾಡಿ ಹಾಕಿರ್ತೀನಿ ಇದರಲ್ಲಿ, ಬಿಕಾಸ್ ನನಗೆ ಬೇಗ ಸಿಕ್ಬಿಡ್ಬಹುದಲ್ವ ಅದನ್ನು ಸೈಡಿಗೆ ಎತ್ತಿಡೋಕ್ಕೆ. ಆ್ಯಂಡ್ ಚಿಕ್ಕ ಮಕ್ಕಳಿಗೂ ಕೊಡೋಕ್ಕೆ ತುಂಬ ಈಸಿ ಇರುತ್ತೆ, ಬೇಗ ಎತ್ತಿಡ್ಬೋದು. ಚಿಕ್ಕದಾಗಿ ಕಟ್ ಮಾಡಿಬಿಟ್ರೆ ಮೆಣಸಿಕಾಯಿ ಲೈಕ್ ಆಯೋದೇ ಆಗಿಬಿಡುತ್ತೆ. ಸೊ ದ್ಯಾಟ್ ನಾನು ಆ್ಯಕ್ಚುಲಿ ದೊಡ್ಡದಾಗೆ ಹೆಚ್ಚಾಕೋದು. ಈಗ ಟೇಸ್ಟ್ ನೋಡ್ತಿದ್ದೀನಿ ಫ್ರೆಂಡ್ಸ್, ಸಖತ್ತಾಗಿದೆ ಆ್ಯಕ್ಚುಲಿ. ಬೇಕಾದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ. ಎಷ್ಟು ಸಿಂಪಲ್ ಆಗಿದ್ರು ಇಂಥ ಟೇಸ್ಟ್ ಬರ್ತಾ ಇದೆಯಲ್ಲ ಅಂತ ಅನಿಸುತ್ತೆ. ನನಗಂತೂ ಇದು ಫೇವರೆಟ್ಟು. ಇದನ್ನು ಆ್ಯಕ್ಚುಲಿ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು. ನನಗೇನಾದರೂ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಬೇಗ ಒಂದು 5 ನಿಮಿಷ ಅಡುಗೆ ಮಾಡಿಬಿಡ್ಬೇಕು ಅಂತ ಅಂದರೆ ಈ ರೆಸಿಪಿ ಮಾಡಿಬಿಡ್ತೀನಿ. ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.